ಅಂತ ಅಂದ್ಬಿಟ್ಟು. ಸೊ ವುಮೆನ್ಸ್ ಡೇ ಯಾರು ಅಂತಂದರೆ ಹೆಣ್ಣು ಅಂತಂದ್ರೆ ಸ್ತ್ರೀ ಅಮೂರ್ತಿ ಅಂತೀವಿ. ಸ್ತ್ರೀ ಇಲ್ಲ ಅಂದರೆ ಸೃಷ್ಟಿನೇ ಇಲ್ಲ ಅಂತಲೂ ಹೇಳ್ತಾರೆ ಅಲ್ವಾ. ಸ್ಟಾರ್ಟಿಂಗಿಂದನೇ ಎಷ್ಟು ಫೇಸ್ ಮಾಡಿದೆ ಅಂದರೆ, ಒಂದು ಮಗು ತನ್ನ ಹೊಟ್ಟೆಲಿ ಬಿಟ್ಟಿದೆ ಅಂತಂದರೆ 9 months ಆ ಮಗುನ ಹೊಟ್ಟೆಲಿ ಇಟ್ಕೊಂಡು ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಗೊತ್ತಾ. ಪ್ರಾಪರ್ ಫುಡ್ ತಿನ್ನೋಕ್ಕಾಗೋದಿಲ್ಲ, ಕರೆಕ್ಟಾಗಿ ಮಲಗೋಕ್ಕಾಗಲ್ಲ. ಅವ್ರು ಡೆಲಿವರಿ ಟೈಮಲ್ಲಿ ಅವ್ರಿಗೆ ಎಷ್ಟು ಪೇಯ್ನ್ ಅನುಭವಿಸ್ತಾರೆ ಅನ್ನೋದು ಗೊತ್ತಿರುತ್ತೆ. ಆ್ಯಂಡ್ ಅವ್ರಿಗೆ ಮೆಂಟಲಿ ಅವರು ತುಂಬ ಸ್ಟ್ರೆಸ್ ಫೀಲ್ ಆಗಿರ್ತಾರೆ. ಒಬ್ಬೊಬ್ರಿಗೆ ಹೇಳ್ತಾರೆ ಬೇಬಿ ಬಾರ್ನ್ ಆಯಿತು ಅಂದರೆ ಕೆಲವರು ಉಳಿಯಲ್ವ ಅನ್ನೋ ಸಿಚುವೇಶನ್ನು ಇರುತ್ತೆ. ಬಟ್ ಇದೆಲ್ಲನೂ ಫೇಸ್ ಮಾಡಿ ಅಟ್ಲೀಸ್ಟ್ ನಾನಿಲ್ಲಾದರೂ ಮಗು ಈಚೆ ಬರಬೇಕು ಅಂತ ಧೈರ್ಯ ಮಾಡಿ ಮೂವ್ ಆನ್ ಆಗ್ತಾರೆ ನೋಡಿ. ಆ ಧೈರ್ಯನೇ ಹೆಣ್ಣು. ನಮಗೆ ಅವರು ಆ ಧೈರ್ಯ ಮಾಡಿಲ್ಲ ಅಂದರೆ ಸೃಷ್ಟಿನೇ ಇಲ್ಲ. ನನಗೆ ಭಯ ಆಗತ್ತಪ್ಪ, ನಾನು ಇದು ಫೇಸ್ ಮಾಡಬೇಕಪ್ಪ ಅಂತ ಅಂದ್ಕೊಂಡಿದ್ದು ಬರಬೇಕು ಈಚೆಗೆ ಎಷ್ಟೆಲ್ಲ ಸ್ಟ್ರಗಲ್ ಫೇಸ್ ಮಾಡಬೇಕು ಅಂತ ಹೆಣ್ಣು ಗೊತ್ತು. ಆದರೂ ಅದನ್ನೆಲ್ಲನೂ ಅವ್ರ ಮೈಂಡಲ್ಲಿ ಇಟ್ಕೊಂಡು ಇಲ್ಲ ನನ್ನಿಂದ ಒಂದು ಒಳ್ಳೆ ಕಾರ್ಯ ನಡೆಯುತ್ತೆ ಅಂತ ಅಂದ್ಬಿಟ್ಟು ಅವರು ಎಷ್ಟು ಸಫರ್. ಈಗ ತುಂಬ ಜನ ಇವಾಗ ನಾನು ಕೇಳಿದೆ, ಇವರು ಸ್ಟೋರಿ ಹೇಳಿದ್ರು. ಒಂದು ನಿಮಿಷ ಇವಾಗ ಇವ್ರೊಂದು ಸ್ಟೋರಿ ಹೇಳಿದ್ರು, ಅವ್ರೊಂದು ಸ್ಟೋರಿ ಹೇಳಿದ್ರು, ಎಲ್ಲರೂ ಒಂದೊಂದು ಸ್ಟೋರಿನ ಹೇಳಿದ್ವಿ. ನನ್ನ ಲೈಫಲ್ಲಿ ಈ ಥರ ಸ್ಟ್ರಗಲ್ ಆಗಿದೆ ಅಂತ. ಅವ್ರಂದ್ರು ಅವ್ರ ಅಜ್ಜಿ ಲೈಫಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿದ್ರು, ಏನೇನು ಮಾಡಿದ್ರು ಅಂತಲೂ ಎಲ್ಲ ಹೇಳಿದ್ರು. ಮತ್ತು ಇವ್ರಂದ್ರು ಅಪ್ಪ ಅಮ್ಮನ ಅವರ ಅಣ್ಣ ನೋಡ್ಕೊಳ್ಳಲ್ಲ ಅಂತ. ಇವಾಗ ಹೆಂಗಿದೆ ಅಂತಂದರೆ ಅಪ್ಪ ಅಮ್ಮ ಆಸ್ತಿ ಬೇಕು, ಅಪ್ಪ ಅಮ್ಮ ಬೇಡ. ಅಪ್ಪ ಅಮ್ಮನ ನೋಡ್ಕೊಳ್ಳೋಕೆ ರೆಡಿನೇ ಇರಲ್ಲ ಮಕ್ಕಳು. ಅವರಿಂದ ಏನಾದರೂ ಒಂದು ಪೆನ್ಷನ್ ಬಂದರೆ ಸಾಕು ಅಂತ ಮನೆಗೆ ಇಟ್ಕೊಳ್ಳೋರು ಗಂಡಸು ಮಾಡ್ತಿರ್ತಾರೆ. ಸೊ ನಮ್ಗೆ ಮುಂದೆ ತುಂಬ ಜನ ಹೆಣ್ಮಕ್ಳ ಅಯ್ಯೋ ಹೆಣ್ಮಗು ಆಯ್ತಾ ಅಂತ ಹೇಳ್ತಾರೆ ಅಲ್ವಾ. ಸೊ ಹಂಗೆ ಅನ್ನೋರಿಗೆ ಅವ್ರಿಗೆ ಮುಂದೆ ಗೊತ್ತಾಗುತ್ತೆ ಗಂಡು ಮಕ್ಳು ಏನು ನೋಡ್ತಾರೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಇವಾಗ ತುಂಬ ಜನ ಕೇಳ್ಕೊಳ್ತಾ ಇರೋದೇ ಗಂಡು ಮಗು ಬೇಡ ಹೆಣ್ಮಗು ಬೇಕು ಅಂತ. ಒಂದು ಮದುವೆ ಆಗಿದ ತಕ್ಷಣ ಗಂಡು ಎಷ್ಟು ಬೇಗ ಚೇಂಜ್ ಆಗ್ತಾನೆ ಅಂತಂದರೆ ಅವ್ರ ವೈಫ್ ಬಂದಿದ ತಕ್ಷಣ ಫುಲ್ ಚೇಂಜ್ ಆಗಿರ್ತಾರೆ. ಅಪ್ಪ ಅಮ್ಮ ಫೀಲಿಂಗ್ ಅನ್ನೋದೇ ಅವ್ರಿಗೆ ಇರಲ್ಲ. ಕೆಲವೊಬ್ರಿಗೆ ಇರುತ್ತೆ, ಕೆಲವೊಬ್ರಿಗೆ ಇರಲ್ಲ. ಯಾಕೆಂದರೆ ಬಂದಿರೋರು ಮಾತು ಕಟ್ಕೊಡ್ತಾರೆ. ಬಟ್ ನಾನು ಹೆಣ್ಮಕ್ಳಿಗೂ ಹೇಳ್ತೀನಿ, ಒಂದು ಅತ್ತೆ ಮನೆಗೆ ಹೋಗಿದ ತಕ್ಷಣವೇ ಗಂಡನ ಅಪ್ಪ ಅಮ್ಮಗೆ ದೂರ ಮಾಡಬಾರ್ದು. ಯಾಕೆಂದರೆ ಈ ಹೆಣ್ಮಗು ಇರುತ್ತೆ, ಅವ್ರ ಮನೇಲೂ ಒಂದು ಅಣ್ಣ ಅನ್ನೋದು ಇರ್ತಾನೆ ಅಲ್ವಾ. ಅದೇ ಸೊಸೆಯಾಗಿ ಬಂದಿರೋ ಮನೆಯಲ್ಲಿ ಅವ್ರ ಅಮ್ಮಗೆ ಅವ್ರ ಅದಕ್ಕೆ ಅದೇ ಥರ ಮಾಡಿದ್ರೆ ಹೆಣ್ಣು ಕೋಪ ಬರುತ್ತೆ, ಎಷ್ಟು ನೋವಾಗುತ್ತೆ ಅಲ್ಲ. ಸೊ ನಾನು ಒಂದೇ ಕೇಳ್ಕೊಳ್ಳೋದು, ಅತ್ತೆ ಮನೆಗೆ ಹೋದ್ಮೇಲೆ ಹೆಣ್ಮಗು ಅತ್ತೆ ನೋವಾದ ಕೂಡ ಅಪ್ಪ ಅಮ್ಮ ಥರ ಟ್ರೀಟ್ ಮಾಡಿ. ಅವಾಗ ಏನೂ ಪ್ರಾಬ್ಲಮ್ಸ್ ಇರಲ್ಲ. ಅವ್ರು ನನಗೆ ನೋವು ಕೊಡ್ತಾರ ಅನುಭವಿಸೋಣ, ಅವರೇ ಚೇಂಜ್ ಆಗ್ತಾರೆ. ನಮ್ಮ ಅತ್ತೆನೇ ಕಡೆ ಆಗ್ತಿದ್ದು. ಇವಾಗ ಅಮ್ಮ ಎಷ್ಟೊಂದ್ಸಲ ಬೈತಾರೆ ಅಲ್ವ, ಪ್ರತಿಯೊಂದು ವಿಷಯಕ್ಕೂ ಬಾಯಿ ಬಂದಂಗೆಲ್ಲ ಬೈತಾ ಇರ್ತಾರೆ ನಾವೇನಾದ್ರು ತಪ್ಪು ಮಾಡಿದ್ರೆ. ಅತ್ತೆನೂ ಅಷ್ಟೇ, ಅತ್ತೆ ಥರ ನೋಡಿದ್ರೆ ಅಮ್ಮ ಅಂತ ಅಂದ್ಕೊಂಡ್ರೆ ಏನೂ ಜಗಳ ಇರಲ್ಲ. ತುಂಬ ಜನ ಮನೆ ಸ್ಟ್ರೆಸ್ ಆಗುತ್ತೆ, ಏನು ಅಂದರೆ ಅತ್ತೆ ಕಾಟ ಅಂತಾರೆ. ಅತ್ತೆ ಕಾಟ ಬರ್ದಿರ ಇರೋ ಥರ ಮಾಡ್ಕೊಳ್ಳೋದು ನಮ್ಮದೇ. ಸೊ ಒಂದೇ ಹೇಳ್ತೀನಿ, ಅತ್ತೆ ಮಾವನ ಅಪ್ಪ ಅಮ್ಮ ಥರ ನೋಡ್ಕೊಳ್ಳಿ. ಹಸ್ಬೆಂಡ್ಸ್ಗೂ ಅಷ್ಟೇ. ಎಷ್ಟು ದಿನ ನಮ್ಮ ಹತ್ರ ಇರ್ತಾರೆ ಗೊತ್ತಿಲ್ಲ ಅತ್ತೆ ಮಾವ. ನಾವು ಮದುವೆಯಾಗಿ ಬಂದಾಗೆ ಅವ್ರು ಏನು 45-50 ಇರುತ್ತಾ, ಅಮ್ಮಮ್ಮ ಅಂದರೆ 20 years 50 years ಇರ್ತಾರ. ಆಮೇಲೆ ಅವ್ರಿಗೆ ಯಾರು ಇರ್ತಾರೆ ಜೊತೆಯಲ್ಲಿ, ನಾವೇ ತಾನೇ ಇರ್ತೀವಿ. ಅವ್ರು ಇರೋವರೆಗೂ ಆದರೂ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡೋಕ್ಕೆ ಬಿಟ್ಬಿಡಿ. ನೀವು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಮನೇಲಿ ಏನೂ ಪ್ರಾಬ್ಲಮ್ಸ್ ಇರಲ್ಲ. ಈಗ ಟಾರ್ಚರ್ ಮಾಡ್ತಾರೆ, ನೀವು ಅರ್ಥ ಮಾಡಿಸಿ ಅವ್ರಿಗೆ ಅರ್ಥ ಆಗ್ತಂದ್ರೆ ಹೀಗಲ್ಲ ಈ ಥರ ಅಂತ ಮಾಡಿ. ಅವಾಗ ಅದು ಸ್ಟ್ರೆಸ್ ಇರಲ್ಲ ಹೆಣ್ಮಕ್ಳಿಗೆ. ಓಕೆನಾ. ಇನ್ನೊಂದು ಮೇನ್ ರೀಸನ್ ಏನು ಅಂತಂದರೆ, ಇಷ್ಟೊಂದು ಹೇಳಿದ್ರು ಯಾರು ಮುಂದೆ ಅಳಬಾರ್ದು ಅಂತ. ಸೊ ನಮ್ಗೆ ಎಷ್ಟೊಂದು ನೋವಿರುತ್ತೆ ಆಯಿತಾ, ಎಷ್ಟೊಂದು ಪ್ರಾಬ್ಲಮ್ ಇರುತ್ತೆ. ನಾವು ಅವ್ರ ಹತ್ರ ಹೇಳ್ಕೊಟ್ರೆ ನಮ್ಮ ನೋವು ಕಮ್ಮಿ ಆಗುತ್ತೆ ಅಂತ. ಬಟ್ ಹೇಳ್ಕೊಳ್ಳೋ ಪರ್ಸನ್ ರೈಟ್ ಇರಬೇಕು. ಆ ಪರ್ಸನ್ ನೋಡಿ ನಮ್ಮ ಹತ್ರ ಚೆನ್ನಾಗಿದ್ದಾಗ ನಮ್ಮ ವಿಷಯ ಎಲ್ಲ ತಿಳ್ಕೊಂಡಿರ್ತಾರೆ. ಅಲ್ಲಿ ನಾವು ಚೆನ್ನಾಗಿಲ್ದಿದ್ದಾಗ ಎತ್ತಾಡ್ತಾರೆ ಆ ವಿಷಯನ. ಸೊ ಅದರ ಮಾಡೋವಾಗ ನಮ್ಮ ಫೀಲಿಂಗ್ ಯಾಕೆ ಶೇರ್ ಮಾಡ್ಕೋಬೇಕು? ಅದನ್ನ ಅಡ್ವಾಂಟೇಜಾಗಿ ತಗೊಂಡು ನಾವು ಯಾವಾಗ ಚೆನ್ನಾಗಿಲ್ಲ ಅದನ್ನ ಈಚೆಗೆ ಅವಾಗ ಹಾಕ್ತಾರೆ. ಸೊ ಅದು ಬೇಡ. ನಮ್ಮ ಫೀಲಿಂಗ್ಸ ನಾವು ಎಷ್ಟೇ ಇದ್ರೂ ನಮ್ಮಲ್ಲಿ ಇಟ್ಕೋಬೇಕು. ನಾನಿಲ್ಲ, ನನ್ನ ಕಾನ್ಫಿಡೆನ್ಸ್ ನನ್ನಲ್ಲಿದೆ, ನಾನು ಧೈರ್ಯವಾಗಿ ಇರ್ತೀನಿ. ನಾನು ಒಬ್ಬರ ಮುಂದೆ ನನ್ನ ನೋವನ್ನ ತೋರಿಸ್ಕೊಡಲ್ಲ. ನಾನು ಒಳಗೆ ಎಷ್ಟೇ ನೋವಿದ್ರು ನಾನೇ ಫೇಸ್ ಮಾಡ್ತೀನಿ. ನನಗೆ ಫೇಸ್ ಮಾಡೋ ಧೈರ್ಯ ಇದೆ. ಸೊ ಯಾವತ್ತಿದ್ರೂ ಆಗಲಿ ಒಂದು ಕಷ್ಟನ ಹಂಚ್ಕೊಳ್ಳಿ, ಸುಖನ ಹಂಚ್ಕೊಳ್ಳಿ. ದುಃಖ ಮಾತ್ರ ಯಾರು ಮುಂದೆ ತೋರಿಸ್ಕೊಡ್ತೀವಿ.
ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಳ್ತಾರೆ. ಸೊ ಎಲ್ಲರೂ ಅಷ್ಟೇ ನಮ್ಮ ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ನಿಜವಾಗಿ ನಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಂಡು ನಗಾಡೋ ವ್ಯಕ್ತಿಗಳು ಇರ್ತಾರೆ. ಸೊ ಮನೇಲಾಗಲಿ, ಈಚೆ ಆಗಲಿ, ಫ್ರೆಂಡ್ಸ್ ಸರ್ಕಲ್ ಆಗಲಿ, ಎಲ್ಲ ಆಗಲಿ ನಮ್ದು ಏನಿದೆ ಪ್ರಾಬ್ಲಮ್ನ ನಾವು ಸಾರ್ಟ್ ಔಟ್ ಮಾಡ್ಕೊಳ್ಳೋಣ. ನಮ್ಮ ಪ್ರಾಬ್ಲಮ್ನ ಹೇಳಿದ್ರೆ ಅವ್ರು ಇನ್ನೊಂದು ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಿ ಬೇರೆ ಥರನೇ ಟರ್ನ್ ಔಟ್ ಮಾಡೋರು ಇರ್ತಾರೆ. ಸೊ ಏನಿದ್ರು ಎಷ್ಟು ಲೆವೆಲಲ್ಲಿ ನಾವು ಎಷ್ಟು ಹೇಳ್ಕೋಬೇಕು ಅಷ್ಟೇ ಹೇಳ್ಕೋಬೇಕು. ಎಲ್ಲ ಹೇಳ್ಕೊಂಡ್ರೆ ಏನಾಗುತ್ತೆ, ಅದೇ ಒಂದಲ್ಲ ಒಂದು ನಮಗೆ ಮುಂದಾಗುತ್ತೆ. ಶೇರ್ ಮಾಡಬೇಕು ಅದೇ ಶೇರ್ ಮಾಡಿ. ಇವಾಗ ನನ್ನ ಶೇರ್ ಮಾಡಬೇಕು. ನಾನು ಹುಟ್ಟಾಗಿಂದ ತುಂಬ ಚೆನ್ನಾಗಿ ಮುದ್ದಾಗಿ ಬೆಳೆದಿದ್ದೀನಿ ಆಯಿತಾ. ಆ ಒಂದು ಸ್ಟೇಜ್ ಬಂದಮೇಲೆ ನಾನು ಎಜುಕೇಷನ್ ಆಯಿತು, ನಾನು ಕೆಲಸ ಮಾಡೋ ನೀಡಿಲ್ಲ. ನನಗೆ ಯಾವಾಗ ನಮ್ಮ ತಂದೆ ಫುಲ್ ಬೆಡ್ಡಿಲ್ಲ, ನಾನು ಹಾಸ್ಪಿಟಲಲ್ಲಿ ನನಗೆ ಬಂತು. ಅಲ್ಲಿವರೆಗೂ ನಮ್ಮ ತಂದೆ ನಾನು ಕೆಲಸ ಮಾಡ್ತೀನಿ ಅಂದರೆ ನೀನು ಕೆಲಸ ಏನಕ್ಕೆ ಮಾಡ್ತೀಯಾ, ಬೇಡ ಅನ್ನೋರು. ಯಾವಾಗ ಡ್ಯಾಡಿ ಎಕ್ಸ್ಪೈರ್ ಆದರೂ ನಾನೇ ಜವಾಬ್ದಾರಿ ತಗೊಂಡೆ. ನಾನು ಯಾರಿಗೂ ಭಾರ ಆಗಬಾರ್ದು. ಅಣ್ಣ ಇದ್ದಾರೆ, ಯಾರು ನನಗೆ ಕೆಲಸ ಮಾಡೋಕ್ಕೆ ಒತ್ತಡವೇ ಕೊಟ್ಟಿಲ್ಲ. ಬಟ್ ನಾನು ನನ್ನ ಕಾಲದಲ್ಲಿ ನಾನೇ ನಿಂತ್ಕೋಬೇಕು ಅಂತ ಇಲ್ಲಿ ನಾವು ಇನ್ನೂ ಚೆನ್ನಾಗಿದ್ದು ತೋರಿಸ್ಬೇಕು ಅನ್ನೋದೇ ನಮ್ಗೆ ಏಮ್ ಆಗಿರುತ್ತೆ. ಸೊ ನಾನು ಪ್ರೌಡಾಗಿ ಫೀಲ್ ಆಗ್ತೀನಿ. ಹೆಣ್ಮಕ್ಳು ಮಾಡೋದು ಅಚೀವ್ಮೆಂಟ್ಸ್ ಎಲ್ಲ ಕೆಲಸನೂ ಮಾಡ್ಬೋದು. ಯಾವ ಕೆಲಸದಲ್ಲಿ ಹೆಣ್ಮಕ್ಳು ಇಲ್ಲ ಅನ್ನೋಂಗೆ ಇಲ್ಲ, ಎಲ್ಲ ಫೀಲ್ಡಲ್ಲೂ ಇದ್ದೀರಾ. ತಪ್ಪೇನೂ ಅಲ್ಲ. ಆಟೋ ಡ್ರೈವಿಂಗ್ ಮಾಡೋದು ತಪ್ಪಿಲ್ಲ, ಬಸ್ ಓಡಿಸಿದ್ರು ತಪ್ಪಿಲ್ಲ, ಮನೆ ಕೆಲಸ ಮಾಡಿದ್ರು ತಪ್ಪಿಲ್ಲ. ಒಟ್ಟಿನಲ್ಲಿ ನಾವು ಮಾಡ್ತಾ ಇರೋ ಕೆಲಸ ಕರೆಕ್ಟಾಗಿದೆಯಾ ಅದಷ್ಟೇ ಬೇಕು. ಕಳ್ತನ ಮಾಡ್ತಿಲ್ಲಲ್ಲ, ಬೇರೆ ಏನು ಇಲ್ಲಿಗಲ್ ಮಾಡ್ತಿಲ್ಲಲ್ಲ, ಮಾಡ್ತಾ ಇರೋದು ಕಷ್ಟಪಟ್ಟಿರಲ್ಲ. ಎಲ್ಲ ಫೀಲ್ಡಲ್ಲೂ ಇರೋಣ, ಎಲ್ಲರಿಗಿಂತ ಚೆನ್ನಾಗಿರೋಣ, ಹುಡುಗರಿಗೆ ಕಮ್ಮಿ ಇಲ್ಲ ಅನ್ನೋ ಥರನೇ ಇರೋಣ. ಏನೇ ಅಂತ ಅವ್ರು ಅಂದರೆ ಏನಂತ ನಾವು ಅನ್ಬೇಕು, ಆ ಥರ ಇರಬೇಕು. ಆವಾಗಲೇ ನಾವು ಇರೋಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ನಮ್ಗೆ ಸುಳ್ಳಾಗಿ ಕೊಡ್ತಾರೆ. ಅವ್ರ ಹಸ್ಬೆಂಡೇ ಆಗಲಿ, ಯಾರೇ ಆಗಲಿ.